ಪತ್ನಿ ವೀಣಾಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಪತಿ ವಿಜಯಾನಂದ ಕಾಶಪ್ಪನವರು ಗರಂ ಆದಂತಹ ಘಟನೆ ನಡೆಯಿತು. ಒಂದು ರೀತಿಯಲ್ಲಿ ಅವರು ಸವಾಲು ಹಾಕಿದ್ರು, ಯಾರು ಟಿಕೆಟ್ ತಪ್ಪಿಸಿದ್ರು ಅಥವಾ ಯಾರು ವೀಣಾ ಕಾಶಪ್ಪನವರು ಹೊರತಾಗಿ ಟಿಕೆಟ್ ಪಡ್ಕೊಂಡ್ರು, ಸಂಯುಕ್ತ ಪಾಟೀಲ್, ಶಿವಾನಂದ ಪಾಟೀಲ್ ಅವರ ಪುತ್ರಿ. ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ವಿಜಯಾನಂದ ಕಾಶಪ್ಪನವರ ಬೆಂಬಲಿಗರ ಕಡೆಯಿಂದಲೂ ವಿಜಯಾನಂದ ಕಾಶಪ್ಪನವರ ಕಡೆಯಿಂದಲೂ ಕೂಡ. ಇತ್ತ ವೀಣಾ ಹೋದಲ್ಲಿ ಬಂದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಬನ್ನಿ, ನಮಗೆ ತಾಕತ್ತಿಲ್ವಾ, ಬನ್ನಿ ತೋರಿಸ್ತೀವಿ ಅಂತ ವಿಜಯಾನಂದ ಕಾಶಪ್ಪನವರು ಸವಾಲು ಹಾಕಿದ್ದಾರೆ. 50 ವರ್ಷ ಕಾಂಗ್ರೆಸ್ನಲ್ಲಿ ಇದ್ದವರಿಗೆ ತಾಕತ್ ಪ್ರಶ್ನೆ ಮಾಡ್ತೀರಿ? ನಿಮ್ಮ ಮನೆಯವರು ಎಷ್ಟು ಜನರಿದ್ದಾರೆ ಕಾಂಗ್ರೆಸ್ನಲ್ಲಿ ಹೇಳಿ? ಅಷ್ಟೇ ಅಲ್ಲ, ಇಲ್ಲಿ ಹಿಂದಿಯಲ್ಲೂ ಕೂಡ ತುಮಾರೆ ಧಮ್ಕಿ ನಹಿ ಚಲೇಗಾ ಬಚ್ಚಾ ಅಂತ ರೋಷಾವೇಶ ಬೇರೆ ತೋರಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಪರೋಕ್ಷ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ನಿ ವೀಣಾ ಕಾಶಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ, ಪಕ್ಷಕ್ಕೆ ತನು ಮನದಿಂದ ದುಡಿದವರಿಗೆ ಅವಕಾಶವನ್ನು ನೀಡಬೇಕು ಅಂತ ಬಾಗಲಕೋಟೆಯಲ್ಲಿ ನಡೆದಂತಹ ಬೆಂಬಲಿಗರ ಸಭೆಯಲ್ಲಿ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆದಂತಹ ವೀಣಾ ಬೆಂಬಲಿಗರ ಸಭೆಯಲ್ಲಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ವೀಣಾ ಕಾಶಪ್ಪನವರ ಕಣ್ಣೀರು ನಿಲ್ತಾ ಇಲ್ಲ, ಎಲ್ಲ ಕಡೆಯೂ ಕೂಡ ಅವರು ದುಃಖಿತರಾಗಿ ತೆರಳ್ತಾ ಇದ್ದಾರೆ. ಅವರಿಗೆ ಸಮಾಧಾನ ಮಾಡುವಂತಹ ಕೆಲಸವನ್ನು ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸಂಯುಕ್ತ ಪಾಟೀಲ್ ಈ ಬಾರಿ ಟಿಕೆಟ್ ಗಿಟ್ಟಿಸಿಕೊಂಡಿರೋದ್ರ ವಿರುದ್ಧ ವೀಣಾ ಕಾಶಪ್ಪನವರ ಬೆಂಬಲಿಗರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅಷ್ಟೇ ವೀಣಾ ಕಾಶಪ್ಪನವರ ಪರವಾಗಿ, ಸಂಯುಕ್ತ ಪಾಟೀಲ್ ವಿರುದ್ಧವಾಗಿ ಪೋಸ್ಟ್ಗಳನ್ನೆಲ್ಲ ಹಾಕ್ತಾ ಇದ್ರು. ವಿದ್ಯಾರ್ಥಿಗೆ ಬಗ್ಗೆ ಮಾತಾಡೋದು, ತಾಕತ್ತು ಬಗ್ಗೆ ಮಾತಾಡೋದು, ಯಾರಿಗೂ ಧಮಕಿ ಹಾಕೋದು, ಈಗಾಗಲೇ ಸಾಕಷ್ಟು ಕರೆಗಳನ್ನು ಮಾಡಿ ಧಮಕಿ ಹಾಕಿದ್ರು ನಮ್ಮ ಕಾರ್ಯಕರ್ತರಿಗೆ ಈ ಸಭೆಗೆ ಹೋಗ್ಬಾರ್ದು ಅಂತ. ನಮ್ಮ ಸಮುದಾಯದವರಿಗೆ ಧಮಕಿ ಹಾಕ್ಯಾರ, ನಮ್ಮ ಸಮುದಾಯದ ಗುರುಗಳಿಗೆ ಧಮಕಿ ಹಾಕ್ಯಾರ. ತುಮಾರ ಧಮಕಿ ನೈ ಚಲಾಗ ಬಾಗಲಕೋಟ್ ಮೇ ಇಲ್ಲಿ ನಡೆಯೋದಿಲ್ಲ. ಇದು ಬಾಗಲಕೋಟ್ ಜಿಲ್ಲೆ. ನಮ್ಮ ನಾಯಕರ ಮೇಲೆ ಸುಮ್ಮನೆ ಈಗ ಹೇಳಿದ್ರು, MLA ಮೇಲೆ ಸುಮ್ಮನೆ ಎತ್ತಿ ಕಟ್ಟೋದು, MLA ನಮ್ಮನ್ನ ದೂರ ಮಾಡೋದು, ತಾಕತ್ತಿಲ್ಲ ಕೇಳಿ ಟಿಕೆಟ್ ಇದೇ ಜಿಲ್ಲೆಯಾಗ ಹುಟ್ಟಿನಪ್ಪ ನಾನು, ನೀವು ಹುಟ್ಟಿರಲ್ಲ, ಇಲ್ಲಿ ಬೇರೆ ಜಿಲ್ಲೆದಾಗ ಬಂದಿರಲ್ಲ. ನನಗೆ ಪ್ರಶ್ನೆ ಮಾಡ್ತೀನಿ, ಏನ್ ಕೊಂಕಣ ಕೂಸಲ್ಲ ನೀವು? 50 ವರ್ಷ ಕಾಂಗ್ರೆಸ್ನಲ್ಲಿ ಹುಟ್ಟಿ ಕಾಂಗ್ರೆಸ್ನಲ್ಲಿ ಸಾಯ್ತೀನಿ ಅನ್ನೋನಿಗೆ ನೀವು ಪ್ರಶ್ನೆ ಮಾಡ್ತೀರಿ. ನಿಮ್ಮ ಮನೆಯಾಗ ಎಷ್ಟೆಷ್ಟು ಮಂದಿ ಯಾವ ಪಾರ್ಟಿಗೆ ಲೆಕ್ಕ ಹಾಕೋರಿ? ನಮ್ಮ ಮನೆಯಾಗ ಎಷ್ಟು ಮಂದಿ ಎಷ್ಟು ಪಕ್ಷ ತೋರಿಸ್ಬಾರಿ ಕಾಶಪ್ಪನ ಮಂತಂದಾಗ ನಮಗೆ ಹೇಳಕ್ ಬರ್ತೀರಿ, ತಾಕತ್ತಿನ ಪ್ರಶ್ನೆ ಮಾತಾಡ್ತೀರಿ. ವಿದ್ಯಾವಂತಿಕೆ ಬಗ್ಗೆ ಮಾತಾಡಕ್ ಬಂದಾರ ಇವತ್ತು ಯಾರು? ವಿದ್ಯಾವಂತಿಕೆ ಬಗ್ಗೆ ಮಾತಾಡ್ತೀರಿ. ಡಿಗ್ರಿ ಮುಗಿಸೋದು ನನ್ನ ಹೆಂಡತಿ, ನನ್ನ ಹೆಂಡತಿ ಶಾಲೆಯ ಕುಟುಂಬ ರಾಜಕಾರಣ ಮಾಡಕ್ ಬಂದಿಲ್ಲ ನಾನು. ಆದ್ರೆ ದುಡಿದವರಿಗೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಅಧ್ಯಕ್ಷರಾಗಿ 2019ರಲ್ಲಿ ತಮಗೆಲ್ಲ ಗೊತ್ತಿದೆ. ಜಿಲ್ಲೆಯಲ್ಲಿ ಯಾರಿಗ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗೋದಿಲ್ಲ. ಎಷ್ಟೋ ಮಂದಿ ರಾಜಕೀಯ ತ್ಯಾಗ ಆಗ್ತೀನಿ, ನಾನು ನಿವೃತ್ತಿ ಆಗಿನಿ ಅಂತ ಘೋಷಣೆ ಮಾಡಿದ್ರು. ಯಾರು ಒಬ್ರು ಮುಂದುವರಲಿಲ್ಲ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗುವಂತ ಸಂದರ್ಭದಲ್ಲಿ ಕೂಡ ನಾನು ಒಬ್ಬರೇ ಗಂಟಗಲಿಯಾಗಿ ಜಿಲ್ಲೆಯಲ್ಲಿ ಅದನ್ನು ಒಪ್ಕೊಳ್ಬೇಕು, ನಮ್ಮ ನಾಯಕರು ಒಪ್ಕೊಳ್ಬೇಕು, ಎಲ್ಲರೂ ಒಪ್ಕೊಳ್ಬೇಕು. 2019ರಲ್ಲಿ ಯಾರು ಕೂಡ ಚುನಾವಣೆ ಮುಂದೆ ಬರಲಿಲ್ಲ. ಮೋದಿಯಲ್ಲಿ ಐತಿ. ಕಾಶಪ್ಪನವ್ರಿಗೆ ಯಾವ ಅಲೆನೂ ಮುಖ್ಯ ಅಲ್ಲ, ಕಾಂಗ್ರೆಸ್ ಕಾಶಪ್ಪನವ್ರಿಗೆ ಯಾವ ಅಲೆಗಿನ ಲೆಕ್ಕ ಮಾಡಿಲ್ಲ. ಅವ್ರು ಇವತ್ತು ಯಾವ ಲೆಕ್ಕ ಇಲ್ಲ, ನಮಗೆ ಅಷ್ಟು ತಾಕತ್ತಿಲ್ಲ. ಅವ್ರ ಟಿಕೆಟ್ ಕೇಳಿಲ್ಲ, ಅಷ್ಟು ತಾಕತ್ತಿಲ್ಲ. ಯಾವ ತಾಕತ್ತೈತಿ, ತಾಕತ್ತಿದ್ರೆ ಗೆಲ್ಲಿಸ್ಕೊಂಡ್ ಬರ್ತೀರಿ ನಂದಂತ ಬರ್ಲ ಗಣ ಮಕ್ಕಳು. ನಿಮ್ ತಾಕತ್ತೈತಿ, ನಮ್ ತಾಕತ್ತೈತಿ. 2019ರಲ್ಲಿ ಯಾರು ಕೂಡ ಚುನಾವಣೆ ಮುಂದೆ ಬರಲಿಲ್ಲ. ಮೋದಿಯಲ್ಲಿ ಐತಿ. ಕಾಶಪ್ಪನವ್ರಿಗೆ ಯಾವ ಅಲೆನೂ ಮುಖ್ಯ ಅಲ್ಲ, ಕಾಂಗ್ರೆಸ್ ಕಾಶಪ್ಪನವ್ರಿಗೆ ಯಾವ ಅಲೆಗಿನ ಲೆಕ್ಕ ಮಾಡಿಲ್ಲ. ಅವ್ರು ಇವತ್ತು ಯಾವ ಲೆಕ್ಕ ಇಲ್ಲ, ನಮಗೆ ಅಷ್ಟು ತಾಕತ್ತಿಲ್ಲ. ಅವ್ರ ಟಿಕೆಟ್ ಕೇಳಿಲ್ಲ, ಅಷ್ಟು ತಾಕತ್ತಿಲ್ಲ. ಯಾವ ತಾಕತ್ತೈತಿ, ತಾಕತ್ತಿದ್ರೆ ಗೆಲ್ಲಿಸ್ಕೊಂಡ್ ಬರ್ತೀರಿ ನಂದಂತ ಬರ್ಲ ಗಣ ಮಕ್ಕಳು. ನಿಮ್ ತಾಕತ್ತೈತಿ, ನಮ್ ತಾಕತ್ತೈತಿ.
ಆಮ್ ಬಾರ್ನ್ ಅಂಡ್ ಬಾಟಮ್ ಇನ್ ಕಾಂಗ್ರೆಸ್ ಅಂತ ಹೇಳ್ತೀನಿ. ಬಹಳ ಹೆಮ್ಮೆ ಇದೆ. ನಾನು ಹುಟ್ಟಿದ್ದು ಕಾಂಗ್ರೆಸ್ನಲ್ಲಿ, ಬೆಳೆದಿದ್ದು ಕಾಂಗ್ರೆಸ್ನಲ್ಲಿ, ಸಾಯೋದು ಕೂಡ ಕಾಂಗ್ರೆಸ್ನಲ್ಲೇ ಅಂತ ಯಾಕಂದ್ರೆ ಇವತ್ತು ಅಷ್ಟೊಂದು ವಿಶ್ವಾಸ, ನಂಬಿಕೆ, ವಿಶ್ವಾಸವನ್ನು ಇಟ್ಕೊಂಡು ಬಂದಂತವ್ರು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬಾಲ್ಯ ಜೀವನದಿಂದ. ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ನೋವಾಗಿದೆ. ನೋವಾಗಿದೆ, ನೊಂದಿದ್ದೀವಿ ಅಂತ ಹೇಳಿದ್ರೆ ನಾವು ಇಲ್ಲಿ ಕೂಡಿದ್ದೀವಿ. ಈ ವೇದಿಕೆ ಯಾರ ವಿರುದ್ಧ ಮಾತಾಡೋದಕ್ಕೂ ಅಲ್ಲ,